ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಎಸ್ ಬಿ ಐ ಕಡೆಯಿಂದ ಬಂದಿರತಕ್ಕಂಥ ಒಂದು ಕ್ಲರ್ಕ್ ನೋಟಿಫಿಕೇಶನ್ ಸಹ ಎಲ್ಲ ನೋಟಿಫಿಕೇಶನ್ PDF ನ ನಾನು ಓದಿ ನಿಮಗೆ ಏನೇನು ಇನ್ಫಾರ್ಮೇಶನ್ ಬೇಕಾಗಿದೆಯೋ ಅದೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಓದ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಒಂದು ಕರೆಂಟ್ ಓಪನಿಂಗ್ಸ್ ಅಲ್ಲಿ ಯಾವ ತರ ಓಪನ್ ಮಾಡಬೇಕು, ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳಿದಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಸಹ ಹೇಳಿದ್ದೆ. ನಾನು ಒಂದು PDF ನ ಸಹ ಓಪನ್ ಮಾಡಿ ಏನೊಂದು ಎಸ್ ಸ್ಟೂಡೆಂಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟ್ ನಿಮ್ಮ ಒಂದು ಥಂಬ್ನೈಲ್ ಆಗಿರ್ಬೋದು, ನೆಕ್ಸ್ಟ್ ಒಂದು ಫೋಟೋ, ನೆಕ್ಸ್ಟ್ ಒಂದು ಸಿಗ್ನೇಚರು, ಇದೆಲ್ಲ ಎಷ್ಟೆಷ್ಟು MB ಇರಬೇಕು, ಈ ಥರ ಎಲ್ಲ ಹೇಳಿದ್ದೆ ಫ್ರೆಂಡ್ಸ್. ನಾನು ಇವತ್ತು ಕರೆಂಟ್ ಓಪನಿಂಗ್ಸ್ ಓಪನ್ ಮಾಡಿದ್ದೀನಿ ನಾನು SBI ವೆಬ್ಸೈಟಲ್ಲಿ. ನಿಮಗೆ ಲಿಂಕ್ ಸಹ ನಾನು ಶೇರ್ ಮಾಡ್ತೀನಿ. ಓಕೆ, ನಾನೊಂದು ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿದರೆ ನೀವು ಲಿಂಕ್ ತಗೋಬೋದು. ಇಲ್ಲ ನೋಡ್ಬೋದು, ರೆಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾವು ನೋಡ್ಬೋದು ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್ ಅಂತ ಕಾಣಿಸ್ತಾ ಇದೆ. ನಾನು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ಒಂದು ನೋಟಿಫಿಕೇಶನ್ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕಾದ್ರೆ ಅದು ನಾನು ಇನ್ನೊಂದ್ಸಲಿ ನೋಡ್ಕೊಂತೀನಿ ಅಂತಂದ್ರೆ ನೀವೇನು ಮಾಡ್ಬೋದು, ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಅದರ್ವೈಸ್ ನೀವು ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಸ್ಟಾರ್ಟಿಂಗ್ ಡೇಟ್ ಯಾವಾಗಿಂದ ಇದೆ ಮತ್ತೆ ಎಂಡಿಂಗ್ ಡೇಟ್ ನೆಕ್ಸ್ಟ್ ಮಂತ್ 7 ವರೆಗೂ ಇದೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೈ ಮಾಡೋದು ಯಾವ ತರ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ, ನೀವು ಹೊಸದಾಗಿ ಏನಾದರೂ ಈ ಒಂದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಬ್ಸ್ಗೆ ನೀವು ಹೊಸದಾಗಿ ಏನಾದರೂ ಅಪ್ಲೈ ಮಾಡ್ತಾ ಇದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಥವಾ ನೀವು ಏನಾದರೂ ಆಲ್ರೆಡಿ ಈ ಒಂದು ಇದರಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರಿ SBI ಒಳಗಡೆ ಲಾಗಿನ್ ಆಗ್ತೀರಾ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕಿ ಸೆಕ್ಯೂರಿಟಿ ಕೋಡ್ ಅಂತ ಇದೆ, ಇದ್ರ ಮೇಲೆ ನಿಮ್ಮ ಒಂದು ಏನ್ ಸೆಕ್ಯೂರಿಟಿ ಕೋಡ್ ಇಲ್ಲಿ ಅಥವಾ ಕ್ಯಾಪ್ಚರ್ ಕೋಡ್ ಬರ್ತದೆ ಅದನ್ನ ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ಬೋದು. ಅಥವಾ ನೀವು ನ್ಯೂ ಯೂಸರ್ ಆಗಿದ್ರೆ ಅಂತಂದ್ರೆ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ನಂಬರು, ನಿಮ್ಮ ಒಂದು ನೇಮು, ನೆಕ್ಸ್ಟ್ ಒಂದು ಇಮೇಲ್ ID ನ ಹಾಕಿದ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಲಾಗಿನ್ ಡೀಟೇಲ್ಸ್ಗೆ ಬರುತ್ತೆ. ಒಂದು ಮೆಸೇಜ್ ಸಹ ನಿಮ್ಮ ಮೊಬೈಲಿಗೆ ಹೋಗುತ್ತೆ. ಆ ಒಂದು ಮೆಸೇಜ್ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ನೆಕ್ಸ್ಟ್ ಪಾಸ್ವರ್ಡ್ ಇರುತ್ತೆ. ಓಕೆ, ಆ ಒಂದು ಪಾಸ್ವರ್ಡ್ ರಿಜಿಸ್ಟ್ರೇಷನ್ ನಂಬರ್ನ ನೀವಿಲ್ಲಿ ಏನ್ ಮಾಡ್ಬೇಕು ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಯಾವ ತರ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲ ನೋಡ್ಬೋದು ಫಸ್ಟ್ ನೇಮ್ ಅಂತ ಹಾಕಿ, ನೆಕ್ಸ್ಟ್ ಇದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ದು ಲಾಸ್ಟ್ ನೇಮ್ ಏನಾದ್ರು ಇತ್ತು ಅಂತಂದ್ರೆ ಕೊಡಿ, ನಂದು ಲಾಸ್ಟ್ ನೇಮು ಎರಡು ಒಂದೇ ಸಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಒಂದು ರೆಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಇದನ್ನ ರೆಡ್ ಅಲ್ಲಿ ಕಾಣಿಸ್ತಾ ಇರುವಂತ ಆಸ್ಟ್ರಿಕ್ ಒಂದು ಮಾರ್ಕ್ ನ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಇದು ಮ್ಯಾಂಡಿಟರಿ. ಓಕೆ, ಈ ಫೀಲ್ಡ್ ನ ನಾವು ತುಂಬಲೇಬೇಕು, ಇದನ್ನ ಖಾಲಿ ಬಿಡೋ ಆಗಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಕನ್ಫರ್ಮೇಶನ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಲ್ ID ಹಾಕಿ ಇಮೇಲ್ ID ಸಹ ಕನ್ಫರ್ಮ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಮಾಡ್ಕೊಂಡ್ರೆ ಬೇಸಿಕ್ ಇನ್ಫಾರ್ಮೇಶನ್ ಲಾಗಿನ್ ಆಗೋದಕ್ಕೆ ಇದಿಷ್ಟು ಬೇಕು. ನೆಕ್ಸ್ಟ್ ಒಂದು ಮೆಸೇಜ್ ಬರ್ತದೆ, ಆ ಮೆಸೇಜ್ ನ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ನಂಬರ್ ಹಾಕೊಂಡು ನೆಕ್ಸ್ಟ್ ಪಾಸ್ವರ್ಡ್ ಹಾಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಒಂದು ಫೋಟೋ ಅಂಡ್ ಸಿಗ್ನೇಚರ್ ಅಂತ ಬರುತ್ತೆ. ಓಕೆ, ಈ ಫೋಟೋ ಅಂಡ್ ಸಿಗ್ನೇಚರ್ ಅಲ್ಲಿ ನಿಮ್ಮ ಒಂದು ಫೋಟೋನ ಹಾಕಿ, ನೆಕ್ಸ್ಟ್ ನಿಮ್ಮ ಒಂದು ಸಿಗ್ನೇಚರ್ ನ ಸಹ ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋ ಸಿಗ್ನೇಚರ್ ನ ನೀವು ಹಾಕಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಅಂಡ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಅಂತ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ್ವೈಸ್ ನಿಮ್ಮ ಒಂದು ಲಾಸ್ಟ್ ಅಲ್ಲಿ ನೋಟಿಫಿಕೇಶನ್ ಏನಿದೆ ಆ ಒಂದು ನೋಟಿಫಿಕೇಶನ್ ಮೇಲೂ ಸಹ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಫೋಟೋ ಸಿಗ್ನೇಚರ್ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಕೊಡಿ. ಇಲ್ಲಿ ನಾ ಟಿಕ್ ಮಾಡಿದೀನಿ ನೋಡಿ, ಐ ಕನ್ಫರ್ಮ್ ದಟ್ ಈಸ್ ಮೈ ವ್ಯಾಲಿಡ್ ಫೋಟೋ ಅಂಡ್ ಆಲ್ಸೋ ಅಗ್ರಿ ದ ಎಬೋವ್ ಮೆನ್ಷನ್ಡ್ ನೋಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಏನ್ ಮಾಡ್ಬೇಕು ನೀವು ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಥರ್ಡ್ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಯಾವ್ಯಾವ ಎಕ್ಸಾಮ್ಸ್ ಎಲ್ಲಿ ಬರೆಯೋದಕ್ಕೆ ಚೂಸ್ ಮಾಡ್ತೀರಾ ಎಂಬುದಾಗಿ ನೆಕ್ಸ್ಟ್ ನಿಮ್ಮ ಒಂದು ಡೀಟೇಲ್ಸ್ ಈ ತರ ಎಲ್ಲ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಸರ್ಕಲ್ ಅಂತ ಇದೆ, ಬೇಸಿಕ್ ಡೀಟೇಲ್ಸ್ ಸರ್ಕಲ್ ಅಂತ ಇದೆ. ಇಲ್ಲಿ ನಾವು ಬೆಂಗಳೂರು ಚೂಸ್ ಮಾಡಿದ್ವಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಬಂದ್ಬಿಟ್ಟು ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರು ಒಂದೇ ಇರೋದು, ಸೊ ದಟ್ಸ್ ವೈ ನಾನು ಬೆಂಗಳೂರು ಒಂದೇ ಚೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ಕಲ್ ಪ್ರಿಫರೆನ್ಸ್ ಫಾರ್ ಅಲಾಟ್ಮೆಂಟ್ ಇಫ್ ಸೆಲೆಕ್ಟೆಡ್, ಅದು ನೀವು ಸೆಲೆಕ್ಟೆಡ್ ಆದ್ಮೇಲೆ ನಿಮ್ಗೆ ಆಪ್ಷನ್ಸ್ ಬಿಡ್ತಾರೆ. ನೆಕ್ಸ್ಟ್ ಸ್ಟೇಟ್, ನಿಮ್ದು ಒಂದು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡಿದೀವಿ. ಲೋಕಲ್ ಲ್ಯಾಂಗ್ವೇಜ್ ಫಾರ್ ದ ಲ್ಯಾಂಗ್ವೇಜ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ ನ ಇಲ್ಲಿ ಹಾಕಿ. ಕನ್ನಡ ಅಂತ ಹಾಕಿದೀವಿ ನಾವು.
ಕರ್ನಾಟಕ ಅಂತಂದ್ರೆ ಕನ್ನಡನ ಆಟೋಮೆಟಿಕ್ ಆಗಿ ತಗೊಳುತ್ತೆ, ಅಥವಾ ಸೆಲೆಕ್ಟ್, ಎರಡೇ ಆಪ್ಷನ್ಸ್ ಇರೋದು. ಡು ಯು ಹ್ಯಾವ್ 10th and 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಶೀಟ್ ಇದೆ ಅಂತಂದ್ರೆ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಇದೆ ಅಂತಂದ್ರೆ ಓಕೆ ಅಂತ ಕೊಡಿ. ಮತ್ತೆ ಕೆಟಗರಿ ಕೇಳ್ತಾ ಇದೆ, ನಿಮ್ದು ಏನ್ ಕೆಟಗರಿ ಇದೆ ಅದು ಹಾಕಿ. ಎಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ದು ಏನು ಲಾಸ್ಟಿಗೆ ಯಾವುದೇ ಫೀಸ್ ಯಾವುದೇ ಪೇಮೆಂಟ್ ಏನು ಇರೋದಿಲ್ಲೋ ಅದನ್ನ ನೀವು ಇಲ್ಲಿ ಹಾಕ್ಬೋದು. ಇದು ನಿಮ್ಗೆ ಅಪ್ಲೈ ಆಗುತ್ತೆ. ಕೆಟಗರಿ ಇದೆಲ್ಲ ನೀಟಾಗಿ ಹಾಕಿ, ಇಲ್ಲ ಅಂತಂದ್ರೆ ನಿಮ್ಗೆ ಫೀಸ್ ಕಟ್ಟೋದು ಪೇಮೆಂಟ್ ಆಪ್ಷನ್ಸ್ ತೋರಿಸುತ್ತೆ, ಇಲ್ಲಿ ನೀಟಾಗಿ ಹಾಕಿ. ನೆಕ್ಸ್ಟ್ ಆ ಒಂದು ಕೆಟಗರಿಲಿ ಸಬ್ ಕೆಟಗರಿ ಯಾವ್ದಿದೆ ಅದನ್ನ ಹಾಕಿ. ನೆಕ್ಸ್ಟ್ ಅಂದ್ರೆ ರೆಡ್ ಮಾರ್ಕಲ್ಲಿ ಅಂದ್ರೆ ಇದು ಆಸ್ಟ್ರಿಕ್ ಏನ್ ತೋರಿಸ್ತಾ ಇದೆ ಆ ಫೀಲ್ಡ್ಸ್ ಗಳನ್ನ ಅಷ್ಟೇ ನಾವು ಫಿಲ್ ಮಾಡ್ಬೇಕು, ನೀವು ನೋಡ್ಕೊಂತ ಹೋಗ್ಬೋದು. ಡು ಯು ಹ್ಯಾವ್ ಟ್ರೈನ್ಡ್ ಅಪಿಯರೆನ್ಸ್ ಆಫ್ SBI ಅಂತಂದ್ರೆ ನೋ ಅಂತ ಹಾಕಿ. ನೀವು ಏನಾದ್ರು ಮುಂಚೆ ಟ್ರೈನಿಂಗ್ ತಗೊಂಡಿದ್ದೀರಾ SBI ಕಡೆಯಿಂದ ಅಂತ. ನೆಕ್ಸ್ಟ್ ಇದು ಸಹ ನೋ ಹಾಕಿ. HRMS ID ಆಫ್ ಅಪರೆಂಟಿಸ್ಶಿಪ್ ಅಂತ ಏನಾದ್ರು ಇದೆ ನೋ ಅಂತ ಹಾಕಿ. ನೆಕ್ಸ್ಟ್ ಯಾವ ಫೀಲ್ಡ್ ತೋರಿಸ್ತಾ ಇಲ್ಲ, ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲ ನೋಡ್ಬೋದು, ಡು ಯು ಹ್ಯಾವ್ ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಕವರ್ಡ್ ಅಂಡರ್ ದ ಡೆಫಿನೇಷನ್ ಆಫ್ ಸೆಕ್ಷನ್ 2 ಅಂಡ್ ಅದರ್ RPWD ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಏನಾದ್ರು ಇದೀರಾ ಅಂತ ಹೇಳಿದ್ರೆ ನೀವು ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ರಿಲಿಜನ್ ಆಫ್ ವಿಚ್ ಬಿಲಾಂಗ್ಸ್ ಟು, ಯಾವ ರಿಲಿಜನ್ಗೆ ಬರ್ತೀರಾ, ಹಿಂದೂ ಆಗಿದ್ರೆ ಹಿಂದೂ ಹಾಕಿ, ಮುಸ್ಲಿಂ, ಕ್ರೈಸ್ಟ್ ಧರ್ಮ್ ಈ ತರ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಅಂತ ಇದೆ, ನ್ಯಾಷನಾಲಿಟಿ ಇಂಡಿಯನ್ ಹಾಕಿ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ನೀವೇನಾದ್ರೂ ಡಿವೋರ್ಸ್ಡ್ ವುಮೆನ್ ಅಥವಾ ಈ ತರ ಜುಡಿಷಿಯಲ್ ಸಪರೇಟೆಡ್ ವುಮೆನ್ ಈ ತರ ಏನಾದ್ರು ಹಾಕಿ ಇದ್ರಿ ಅಂತಂದ್ರೆ ರಿಮ್ಯಾರಿಡ್, ನಾಟ್ ರಿಮ್ಯಾರಿಡ್ ಈ ತರ ಏನಾದ್ರು ಇತ್ತು, ಅಥವಾ ನೀವು ಸಿಂಗಲ್ ಇದ್ರೆ ಅಂತಂದ್ರೆ ನೋ ನೋ ಅಂತಾನೆ ಹಾಕಿ. ನೀವು ಸ್ಟೂಡೆಂಟ್ ಇದ್ರೆ ನೋ ಅಂತಾನೆ ಹಾಕಿ. ನೆಕ್ಸ್ಟ್ ಇಲ್ಲಿ ಏನೇನಿದೆ ಎಲ್ಲ ಸ್ವಲ್ಪ ಓದ್ಬಿಟ್ಟು ಹಾಕಿ. ಓಕೆ, ನಿಮ್ಗೆ ರಿಲೇಟೆಡ್ ಇತ್ತು ಅಂತಂದ್ರೆ ಎಸ್ ಹಾಕಿ, ನಮ್ದು ಯಾವ್ದು ರಿಲೇಟೆಡ್ ಇಲ್ಲ ಸೊ ಅದಕ್ಕೆ ನೋ ಅಂತ ಹಾಕಿದೀವಿ. ನೆಕ್ಸ್ಟ್ ನೀವು ಕರ್ನಾಟಕ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಇದ್ ಮಾಡ್ತೀವಿ ಅಂದ್ರೆ ಕರ್ನಾಟಕ. ಓಕೆ, ಕರ್ನಾಟಕದ ಕೋಡ್ ಅದು ಆಟೋಮೆಟಿಕ್ ಆಗಿ ತಗೊಂತಾ ಇದೆ. ನೆಕ್ಸ್ಟ್ ಸೆಂಟರ್ ಆಫ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಎಕ್ಸಾಮ್ ನ ಎಲ್ಲಿ ಬರೆಯೋದಿಕ್ಕೆ ಆಗ್ತೀರಾ ಅಂತಂದ್ರೆ ಇಲ್ಲಿ ಇಷ್ಟು ಡೀಟೇಲ್ಸ್ ಇದೆ: ಬೆಂಗಳೂರು, ಬೆಳಗಾಂ, ಗುಲ್ಬರ್ಗಾ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಇದೆ. ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ ಹತ್ರ ಆಗುವಂತ ನಿಮ್ಗೆ ನಿಯರ್ ಇರ್ತಕ್ಕಂಥ ಒಂದು ಪ್ಲೇಸ್ ನ ಹಾಕ್ರಿ. ನೆಕ್ಸ್ಟ್ ಇದು ಒಂದು ಡಿಸ್ಟ್ರಿಕ್ಟ್ ಎಲ್ಲಿ ಬಿಲಾಂಗ್ ಆಗುತ್ತೆ, ಕರ್ನಾಟಕದ ಕೋಡ್ ಸಹ ಅದೇ ಆಟೋಮೆಟಿಕ್ ಆಗಿ ತಗೊಂಡಿದೆ. ನೆಕ್ಸ್ಟ್ ಸೆಂಟರ್ ಆಫ್ ಮೇನ್ ಎಕ್ಸಾಮಿನೇಷನ್ ಎಲ್ಲಿ ಬರೀತೀರಾ ಅಂತಂದ್ರೆ ಇದು ಸಹ ನಿಮಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿ ಹಾಕಿ. ಓಕೆ, ಮೇನ್ ಎಕ್ಸಾಮ್ ಎಲ್ಲಿ ಬರೀತೀರಾ ಅಂತ ಇದು ಗೊತ್ತಾದ್ರೆ ನಿಮಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಹಾಕಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೀವು ಯಾವುದೇ ಒಂದು ಎಕ್ಸಾಮ್ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಗೌರ್ಮೆಂಟ್ ID ಪ್ರೂಫ್ ನ ತಗೊಂಡ್ ಹೋಗ್ಬೇಕು. ನೀವು ಯಾವ್ದು ತಗೊಂಡ್ ಹೋಗ್ತೀರಾ ಅದು ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗೂ ನಿಮ್ಮ ಇರ್ತಕ್ಕಂಥ ID ಪ್ರೂಫಿಗೂ ಏನಾಗಿರ್ಬೇಕು, ಮ್ಯಾಚ್ ಆಗಿರ್ಬೇಕು. ನಿಮ್ದು ಇಲ್ಲೇ ಒಂದು ನೇಮು ಅಥವಾ ಐಡಿಲೇ ಒಂದು ನೇಮ್ ಇರೋಂಗಿಲ್ಲ. ಸೊ ನಿಮಗೆ ID ಪ್ರೂಫ್ಗೆ ನಿಮ್ಗೆ ಇಷ್ಟಿದೆ: ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ ವಿತ್ ಡ್ಯೂಯಲ್ ಅಸಿಸ್ಟೆಡ್ photograph, or identity card issued by the school or college, identity card issued by the officer, gazetted officer of the official letter headed and others. ನಮ್ದು ಇಲ್ಲಿ ಆಧಾರ್ ಕಾರ್ಡ್ ಅಂತ ಕೊಡ್ತೀವಿ, ಆಧಾರ್ ಕಾರ್ಡ್ ನಂಬರ್ ಹಾಕ್ರಿ. ನೆಕ್ಸ್ಟ್ ನಿಮ್ಗೆ ಆ ಒಂದು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೇಕು ಅಂತ ಕೇಳ್ತಾ ಇದ್ದಾರೆ, ಇಂಗ್ಲಿಷ್ ಅಥವಾ ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ಕನ್ನಡ. ನಮ್ದು ಇಂಗ್ಲಿಷ್ ಅಥವಾ ಕನ್ನಡ, ಸೊ ಇಂಗ್ಲಿಷ್ ಅಥವಾ ಕನ್ನಡದ ಹಾಕಿದೀವಿ. ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಒಂದು ಏಜ್ ಆಟೋಮೆಟಿಕ್ ಆಗಿ ತೋರಿಸುತ್ತೆ, ನಿಮ್ಮ ಜೆಂಡರ್ ಹಾಕಿ. ನೆಕ್ಸ್ಟ್ ಡು ಯು ಹ್ಯಾವ್ ಟ್ವಿನ್ ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತ ಇದೆ. ನಿಮ್ಗೆ ಏನಾದ್ರು ಟ್ವಿನ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ ಅಂದ್ರೆ ಇವಾಗ ನೀವು ಎಕ್ಸಾಮ್ ಬರೀತಿರೋರೆ ಅಥವಾ ನಿಮ್ಮ ಒಂದು ನೀವೇನಾದ್ರು ಇಬ್ರು ಇದ್ರೆ ಒಂದೇ ತರದವ್ರು ಆ ತರ ಏನಾದ್ರು ಇದ್ರೆ ಅಂತಂದ್ರೆ ಅವ್ರದ್ದು ನೇಮು ಅವ್ರದ್ದು ಎಲ್ಲ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಬಟ್ ನಾವಿಲ್ಲಿ ಯಾವುದೇ ಟ್ವಿನ್ ಸಿಸ್ಟರ್ಸ್ ಬ್ರದರ್ಸ್ ಇಲ್ಲ, ಸೊ ನೋ ಅಂತ ಹಾಕಿದೀವಿ. ನೆಕ್ಸ್ಟ್ ನಿಮ್ಮ ಒಂದು ಫಾದರ್ ಅಂಡ್ ಮದರ್ ಡೀಟೇಲ್ಸ್ ಹಾಕಿ. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿ, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಹಾಕಿ, ವಿಡೋ ಆಗಿದ್ರೆ ವಿಡೋ ಹಾಕಿ. ನಿಮ್ಗೆ ಏನ್ ಸಂಬಂಧಪಡ್ತದೋ ಆ ಒಂದು ಇನ್ಫಾರ್ಮೇಶನ್ ನ ಫಿಲ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ನ ನೋಡ್ಬೋದು, ಅಡ್ರೆಸ್ ನಿಮ್ಗೆ ಸಂಬಂಧಪಟ್ಟ ನಿಮ್ದ ಒಂದು ಇರ್ತಕ್ಕಂಥ ಅಡ್ರೆಸ್ ನ ಹಾಕಿ. ನೆಕ್ಸ್ಟ್ ಡಿಸ್ಟಿಕ್, ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ಪ್ಲೇಸ್ ಹಾಕಿ. ನೆಕ್ಸ್ಟ್ ಸ್ಟೇಟು, ನೆಕ್ಸ್ಟ್ ಪಿನ್ ಕೋಡು. ನೆಕ್ಸ್ಟ್ GST ಇನೋವೆನ್ಸ್ ನಮ್ದು ಇದು ಅಪ್ಲೈ ಆಗಿಲ್ಲ, ಸೊ ಅಮೌಂಟ್ ಬಂದ್ಬಿಟ್ಟು SS ಸ್ಟೂಡೆಂಟ್ಸ್ಗೆ ನಿಲ್ ಅಂತ ಬರ್ತದೆ. ಇಲ್ಲಿ ನಾವು ನೋಡ್ಬೋದು. ಸೇವ್ ಅಂಡ್ ನೆಕ್ಸ್ಟ್ ಕೊಡಿ, ನಿಮ್ದು ಪ್ರಿವ್ಯೂ ತೋರಿಸ್ತದೆ. ಓಕೆ,
ಪ್ರಿವ್ಯೂ ಆದ್ಮೇಲೆ ಇಲ್ಲಿ ನಿಮ್ಮ ಎಜುಕೇಶನ್ ಸಂಬಂಧಪಟ್ಟ ಡೀಟೇಲ್ಸ್ ನ ನಾವಿಲ್ಲಿ ಏನ್ ಮಾಡಬೇಕು, ಫಿಲ್ ಮಾಡಬೇಕು. ನೆಕ್ಸ್ಟ್ ನೀವು ಏನಾದ್ರು ಗ್ರಾಜುಯೇಷನ್ ಆಗಿದ್ರಿ ಅಂತಂದ್ರೆ ಪಾಸ್ ಆಗಿದಿರೋ ಅಥವಾ ಏನೋ ಓದ್ತಾ ಇದ್ದೀರೋ ಅದನ್ನ ನೋಡ್ಬಿಟ್ಟು ಹಾಕಿ. ನಾವು ಆಲ್ರೆಡಿ ಪಾಸ್ ಆಗಿರೋದ್ರಿಂದ ಪಾಸ್ ಅಂತ ಹಾಕಿದೀವಿ. ನೆಕ್ಸ್ಟ್ ಗ್ರಾಜುಯೇಷನ್ ಅಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಅಗ್ರಿಕಲ್ಚರ್, ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಅಂಡ್ ಅದರ್ಸ್ ಅಂತ ಇದೆ. ನಿಮಗೆ ಸಂಬಂಧಪಟ್ಟಿರೋದು ಹಾಕಿ, ನಿಮ್ಮ ಕಾಲೇಜ್ ನೇಮ್ ಹಾಕಿ. ನೆಕ್ಸ್ಟ್ ನೀವು ಪಾಸ್ ಆಗಿರ್ತಕ್ಕಂಥ ಒಂದು ಡೇಟ್ ಆಫ್ ಪಾಸಿಂಗ್ ಹಾಕಿ. ನೆಕ್ಸ್ಟ್ ಒಬ್ಟೈನ್ಡ್ ಮಾರ್ಕ್ಸ್ ಹಾಕಿ. ನೆಕ್ಸ್ಟ್ ಕ್ಲಾಸ್ ಅಥವಾ ಗ್ರೇಡ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಯಾವ ಕ್ಲಾಸ್ ಅಂತ ನೋಡ್ಬಿಟ್ಟು ಇದನ್ನ ಫಿಲ್ ಮಾಡಿ. ನೆಕ್ಸ್ಟ್ ನೀವೇನಾದ್ರೂ ಆಲ್ರೆಡಿ ಎಲ್ಲಾದ್ರೂ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಇದನ್ನ ಫಿಲ್ ಮಾಡಿ. ಅದರ್ವೈಸ್ ಇದನ್ನ ರಿಮೂವ್ ಅಂತ ಮಾಡಿ. ಆರ್ ಓಕೆ, ಇಲ್ಲಾಂದ್ರೆ ಖಾಲಿ ಬಿಡಿ ಆಯ್ತಾ. ಅಥವಾ ನೋ ಅಂತ ಹಾಕಿ. ಇಲ್ಲೇ ಇದೆ ನೋಡಿ, ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಇದೆ, ಎಸ್ ಆರ್ ನೋ ಅಂತ ಇದೆ. ನೀವು ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನೋ ಹಾಕಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಬ್ಲಾಂಕ್ ಆಗುತ್ತೆ. ಓಕೆ. ನೆಕ್ಸ್ಟ್ ವೆದರ್ ನೀವೇನಾದ್ರೂ SC ಸ್ಟೂಡೆಂಟ್ಸ್ ಅಥವಾ ಈ ಕೆಟಗರಿ ವೈಸ್ ಕೆಲವೊಂದು ಫ್ರೀ ಕೋಚಿಂಗ್ ಇರುತ್ತೆ ಅಥವಾ ಟ್ರೈನಿಂಗ್ ಸೆಂಟರ್ಸ್ ಇರ್ತದೆ. ಅಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇಂದ ಕೆಲವೊಂದು ಎಕ್ಸಾಮ್ಸ್ಗಳನ್ನ ನಡೆಸಿ ಆಮೇಲೆ ಒಂದು ಎಕ್ಸಾಮ್ಸ್ ನ ಟ್ರೈನ್ ಮಾಡ್ತಾ ಇರ್ತಾರೆ. ಆ ಒಂದು ಸ್ಟೂಡೆಂಟ್ಸ್ ಏನಾದ್ರು ನೀವು ಆಗಿದ್ರಿ ಅಂತಂದ್ರೆ ನೀವು ಎಸ್ ಅಂತ ಹಾಕಿ. ಇಲ್ಲ ನಾವ್ ಯಾವ್ದೇ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಟ್ರೈನಿಂಗ್ ತಗೊಂಡಿಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನೀವೇನಾದ್ರು ಟ್ರೈನಿಂಗ್ ತಗೊಂಡಿದ್ರೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ ಹಾಕಿ, ಅದೊಂದು ಕೋಡ್ ಹಾಕಿ. ನೆಕ್ಸ್ಟ್ ಎಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ತಗೊಂಡಿದ್ರಿ ಅಂತ ಅದ್ರೊಂದು ಪ್ಲೇಸ್ ಹಾಕ್ಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ನಿಮ್ಗೆ ಬರ್ತಕ್ಕಂಥ ಲ್ಯಾಂಗ್ವೇಜಸ್ ಹಾಕಿ. ನಿಮ್ಗೆ ಓದೋಕೆ, ಬರೆಯೋದಕ್ಕೆ ಅಥವಾ ಮಾತಾಡೋದಕ್ಕೆ ಎಲ್ಲದೂ ನೀಟಾಗಿ ಬರ್ತದೆ ಅಂದ್ರೆ ಮೂರು ಬಾಕ್ಸ್ಗಳನ್ನ ಸಹ ಟಿಕ್ ಮಾಡಿ. ಅದರ್ವೈಸ್ ನಿಮ್ಗೆ ಏನೇನು ಬರ್ತದೆ ಅದನ್ನ ಅಷ್ಟೇ ಟಿಕ್ ಮಾಡಿ. ಓಕೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಾವು ನೋಡ್ಬೋದು ಪ್ರಿವ್ಯೂ ಕಾಣಿಸ್ತಾ ಇದೆ. ಅಂದ್ರೆ ಈಗ ಇಷ್ಟ ತನಕ ಏನ್ ಅಪ್ಲೋಡ್ ಮಾಡಿದೀವಿ ಅದೆಲ್ಲ ನಮ್ಗೆ ತೋರಿಸ್ತದೆ. ನಮ್ಮೊಂದು ರಿಜಿಸ್ಟ್ರೇಷನ್ ನಂಬರು, ಫುಲ್ ನೇಮು, ಸೆಂಟ್ರಲ್, ನೆಕ್ಸ್ಟ್ ಎಲ್ಲೆಲ್ಲಿ ಅಪ್ಲಿಕೇಶನ್, ಎಲ್ಲೆಲ್ಲಿ ನಾವು ಎಕ್ಸಾಮ್ ತಗೊಂಡಿದೀವಿ ಅದೆಲ್ಲ ತೋರಿಸುತ್ತೆ. ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟ್ ನಮ್ಮ ಡೇಟ್ ಆಫ್ ಬರ್ತ್, ನಮ್ಮ ಒಂದು ಅಡ್ರೆಸ್, ನಾವು ಇಷ್ಟ ತನಕ ಏನ್ ಅಪ್ಲೋಡ್ ಮಾಡಿದೀವಿ ಅದೆಲ್ಲ ನಮ್ಗೆ ಇಲ್ಲಿ ತೋರಿಸುತ್ತೆ. ಓಕೆ. ನೆಕ್ಸ್ಟ್ ನಿಮ್ಗೆ ಬರ್ತಕ್ಕಂಥ ಲ್ಯಾಂಗ್ವೇಜ್ ಇಂದ ಹಿಡಿದು ಪ್ರತಿಯೊಂದು ಸಹ ಕೊಡ್ತದೆ. ಇಲ್ಲಿ ಲಾಸ್ಟಿಗೆ ಡಿಕ್ಲರೇಷನ್ಸ್ ಇದಾವೆ. ಡಿಕ್ಲರೇಷನ್ಸ್ ಎಲ್ಲ ಟಿಕ್ ಮಾಡಿ. ಓಕೆ. ಐ ಅಗ್ರಿ, ಐ ಕನ್ಫರ್ಮ್ ವಿತ್ ಮೈ ನೇಮ್ಸ್ ಅಂಡ್ filled by me in the application form exactly matches with the name ID and my ID proof. There is a change in my name. There is a change in my name and I will bring documentary proof for the same for the examination. ಇಲ್ಲಿ ಅಗ್ರಿ ಅಂತ ಕೊಡಿ. ಡಿಕ್ಲರೇಷನ್ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಏನಂತ ಇದೆ ಅಂತಂದ್ರೆ, I confirm that my name as filled by in this application from exactly. ನಿಮ್ದೇನಾದ್ರೂ ಎಕ್ಸಾಕ್ಟ್ ಆಗಿ ನಿಮ್ಮ ID ಪ್ರೂಫ್ ಮತ್ತೆ ನೀವು ಇಲ್ಲಿ ಅಪ್ಲೈ ಮಾಡಿರೋದೆಲ್ಲ ಎಕ್ಸಾಕ್ಟ್ ಆಗಿತ್ತು ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಟಿಕ್ ಮಾಡಿ. ಅಥವಾ ನಿಮ್ದು ಒಂದು ಇಲ್ಲಿ ಹಾಕಿರೋದು ನೆಕ್ಸ್ಟ್ ನಿಮ್ಮೊಂದು ID ಕಾರ್ಡ್ ಪ್ರೂಫ್ ಅಲ್ಲಿ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನೋ ಸ್ವಲ್ಪ ಚೇಂಜ್ ಇತ್ತು ಅಂತಂದ್ರೆ ನಾನು ಅದನ್ನ ಅವತ್ತು ಬರುವಾಗ ತಗೊಂಡ್ಬರ್ತೀನಿ ಅಂತ ಸಹ ಇಲ್ಲಿದೆ. ಓಕೆ. ಅದು ನಿಮ್ದೇನಾದ್ರೂ ನೇಮ್ ಏನಾದ್ರು ಚೇಂಜ್ ಆಗಿತ್ತು, ಇವಾಗ ರೀಸೆಂಟ್ ಆಗಿ ಏನಾದ್ರು ಚೇಂಜ್ ಮಾಡಿಸಿದೀರಾ ಅಂತಂದ್ರೆ ನೀವು ಸೆಕೆಂಡ್ ಒನ್ ಹಾಕಿ. ನಾವು ಏನೋ ಚೇಂಜ್ ಮಾಡಿಸಿಲ್ಲ, ನಮ್ದು ಎಕ್ಸಾಕ್ಟ್ ಏನಿದೆ ಅದಷ್ಟೇ ಇದೆ. ಸೊ ನಾನು ಫಸ್ಟ್ ಒನ್ ಐ ಅಗ್ರಿ ಹಾಕ್ಬಿಟ್ಟು ಫಸ್ಟ್ ಒನ್ ಹಾಕಿದ್ದೀನಿ. ನಿಮ್ದೇನಾದ್ರೂ ನೇಮ್ ಚೇಂಜಸ್ ಇತ್ತು ಅಂತಂದ್ರೆ ನೀವು ಅವತ್ತು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಿರಲ್ಲ ಅವತ್ತು ತಗೊಂಡೋಗಿ ಆಧಾರ್ ಕಾರ್ಡ್ ತಗೊಂಡೋಗಿ ನಮ್ದು ಚೇಂಜ್ ಇದೆ ಅಂತ ಹೇಳ್ರಿ ಅವರಿಗೆ. ಓಕೆ. ಇಲ್ಲ ಅಂತಂದ್ರೆ ಫಸ್ಟ್ ಒನ್ ಹಾಕಿ. ಓಕೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆ, ಕಂಪ್ಲೀಟ್ ಅಂತ ಕೊಡಿ. ಇಲ್ಲಿ ನೋಡಿ ಮತ್ತೆ ಕೇಳ್ತಾ ಇದೆ ಆರ್ ಯು ಶೋರ್ ಟು ಕಂಟಿನ್ಯೂ ಅಂತ. ಓಕೆ ಅಂತ ಕೊಡಿ. ನಿಮ್ದು ಒಂದು PDF ಓಪನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಕಾಣಿಸ್ತಾ ಇದೆ. ನಿಮ್ದು ಒಂದು ಲೆಫ್ಟ್ ಥಂಬ್ ಎಬೆಟ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಇಲ್ಲಿ ಯಾವ್ದಾದ್ರು ಫೋಟೋ ಅಪ್ಲೋಡ್ ಮಾಡಿ. ಅಥವಾ ರೈಟ್ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಫಾರ್ಮ್ ಅಂತ ಕಾಣಿಸ್ತಾ ಇದೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಡಿಕ್ಲರೇಷನ್ ಫಾರ್ಮ್ ಸಹ ಇದೆ. ಆ ಡಿಕ್ಲರೇಷನ್ ನ ನೀವು ಒಂದು ವೈಟ್ ಶೀಟ್ ಅಲ್ಲಿ ಬರೆದ್ಬಿಟ್ಟು ನೀಟಾಗಿ ಬರೆದು ನಿಮ್ಮ ಒಂದು ನಂಬರ್, ನೇಮು, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಕ್ಲರೇಷನ್ ನೋಡ್ಬಿಟ್ಟು ಅದಕ್ಕೆ ಬರೆದ್ಬಿಟ್ಟು ನೀವು ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ, ಈ ಒಂದು ಸೆಕ್ಯೂರಿಟಿ ಕೋಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ರೆ ನಿಮ್ದು ಯಾವುದೇ SC ಸ್ಟೂಡೆಂಟ್ಸ್ ಆಗಿದೆ ನಿಮ್ಗೆ ಯಾವುದೇ ಪೇಮೆಂಟ್ ಫೀಸ್ ಇರೋದಿಲ್ಲ. ಸೊ ನಿಮಗೆ ಒಂದು PDF ಓಪನ್ ಆಗುತ್ತೆ. ಓಕೆ. ಆ ಒಂದು PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ನಿಮಗೆ ಡಿಕ್ಲರೇಷನ್ ಫಾರ್ಮ್ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು. ಒಂದು ನಿಮಿಷ ನಾನು ತೋರಿಸ್ತೀನಿ ಡಿಕ್ಲರೇಷನ್ ಫಾರ್ಮ್.
ಸಾರಿ, ಡಿಕ್ಲರೇಷನ್ ಫಾರ್ಮ್ ಬಂದ್ಬಿಟ್ಟು ಇಲ್ಲಿ ನೋಡಿ ಗೈಡ್ಲೈನ್ಸ್ ಅಲ್ಲಿ ಇದು ಫಸ್ಟ್ ಒನ್ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಡಿಕ್ಲರೇಷನ್ ಫಾರ್ಮ್. ಇದನ್ನ ಒಂದು ಪೆನ್ನಲ್ಲಿ ನೀಟಾಗಿ ಒಂದು ಶೀಟಿಗೆ ಬರ್ಕೊಳ್ಳಿ. ಓಕೆ, ಬರ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಫಾರ್ಮ್ ಈಸ್ ಆಸ್ ಫಾಲೋಸ್ ಅಂತ ಇದೆಯಲ್ಲ, ಇದನ್ನ ಹಾಕ್ಬಿಟ್ಟು ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಓಕೆ, ಇದನ್ನ ಒಂದು ಶೀಟಲ್ಲಿ ಹಾಕ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂತ ನನ್ನ ಕಮೆಂಟ್ಸಲ್ಲಿ ನೀವು ಹಾಕಿ, ನಾನು ಇದಕ್ಕೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ನಂಬರ್ ಸಹ ಇದೆ, ಅದಕ್ಕೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.